ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾವು ಕಜ್ಜಾಯ ಮಾಡಬೇಕು. ದಿಢೀರಾಗಿ ಮತ್ತು ಅಕ್ಕಿ ನೆನೆಸಿಲ್ಲ ಅನ್ನೋ ಗೋಜಿಲ್ಲ. ನಾವು ಅಕ್ಕಿ ಹಿಟ್ಟು ಬದಲು ಮತ್ತು ಮೈದಾ ಹಿಟ್ಟು ಗೋಧಿ ಹಿಟ್ಟು ಬದಲು ನಾವು ರವೆ ಉಪಯೋಗಿಸ್ಕೊಂಡು ಒಂದು ಕಜ್ಜಾಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. 1 ಕಪ್ ಆಗಷ್ಟು ಈ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ. ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು 1 ಕಪ್ ಆಗಷ್ಟು ನಾನು ಬೆಲ್ಲದ್ದು ಪುಡಿ ತೊಗೊಂಡಿದ್ದೀನಿ. 2 ಏಲಕ್ಕಿ ಬೇಕಾಗುತ್ತೆ, ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನಾವು ಜಾರಿಗೆ ರವೆ ಮತ್ತು ಬೆಲ್ಲ ಏಲಕ್ಕಿನ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ನಾನು 1 ಕಪ್ಗೆ ನಾನು 1 ಕಪ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 3/4 ಕಪ್ ತೊಗೊಬೋದು. ಏಲಕ್ಕಿ ನಾನು ನೋಡಿ ಬೀಜ 2 ತೊಗೊಂಡಿದ್ದೀನಿ. 2 ನಾನು ಸ್ವಲ್ಪ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡು ಫ್ರೆಂಡ್ಸ್. ಈಗ ನೋಡಿ ಈ ಥರ ಸ್ವಲ್ಪ ನಾನು ತರಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು 1 ಕಪ್ಪು ರವೆಗೆ 2 ಕಪ್ ಆಗಷ್ಟು ನೀರು, ನಾವು ಸೇಮ್ ಉಪ್ಪಿಟ್ಟು ಮಾಡ್ತೀರಲ್ಲ ಇದಕ್ಕೆ ನಾನು ಈ ಕಪ್ ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿರೋದ್ರಿಂದ ನಾನು 2 ಕಪ್ ಆಗಷ್ಟು ನಾನು ನೀರು ತೊಗೊತೀನಿ. 2 ಕಪ್ಪು ಕುದಿಯಕ್ಕೆ ಬಿಟ್ಬಿಡೋಣ. ಈಗ ಸ್ವಲ್ಪ ಕುದೀಲಿ ಇದು. ಫ್ರೆಂಡ್ಸ್ ಕುದೀತಾ ಇದೆ. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ಕೊತೀನಿ. ನಿಮ್ಮ ಆಪ್ಷನು. ಮೀಡಿಯಮ್ ಉರಿ ಇಟ್ಕೊಂಡು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಬೆಲ್ಲ ಮತ್ತು ರವೆನ ನೀಟಾಗಿ ಗಂಟಿಲ್ದಿರ ನಾವು ನೀಟಾಗಿ ನಾವು ಗಟ್ಟಿಗ ಒಂದಿಷ್ಟು ತೊಗೊಂಡಿದ್ದೀನಿ ನಾನು ರವೆಗೆ. ನೀಟಾಗಿ ಗಟ್ಟಿ ಆಗೋವರೆಗೂ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಈ ಥರ ಗಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ನಾವು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ನಾವು ಬಿಡಬೇಕಾಗುತ್ತೆ. ನೀಟಾಗಿ ಇದನ್ನು ನಾವು ಒಂದು ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ನಾವು ಒಂದು 2 ನಿಮಿಷ ಸ್ವಲ್ಪ ರವೆ ಎಲ್ಲ ಸ್ವಲ್ಪ ನೀಟಾಗಿ ಬೇಯಬೇಕಾಗುತ್ತೆ. ಅದರಿಂದ ಸ್ವಲ್ಪ ನಾನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ರೆ ಕಜ್ಜಾಯಕ್ಕೆ ನಮಗೆ ಹೂರ್ಣ ರೆಡಿ ಆಗುತ್ತೆ. ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ಒಂದು 2 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೆಂಡ್ಸ್ ಆಗಿದೆ. ಒಂದು 2 ನಿಮಿಷ ನಾನು ಬಿಟ್ಟಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನಾವು ಕೂಲ್ ಆಗಬೇಕಾಗುತ್ತೆ. ಕೂಲ್ ಆಗಲಿ, ಸ್ವಲ್ಪ ತಣ್ಣಗೆ ಆಗಬೇಕಾಗುತ್ತೆ ಕಂಪ್ಲೀಟಾಗಿ ನಾವು. ಆಮೇಲೆ ನಾವು ತಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಬೋದು. ಫ್ರೆಂಡ್ಸ್ ತಣ್ಣಗಾಗಿದೆ ನೋಡಿ. ಇದು ಚೆನ್ನಾಗಿ ನಾವು ನಾದ್ಕೊಬೇಕಾಗುತ್ತೆ. ನೀಟಾಗಿ ಸಾಫ್ಟಾಗಿ ಸಿಗುತ್ತೆ ನಮಗೆ. ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ನಾವು ಕಜ್ಜಾಯ ಮಾಡ್ಕೊಳಕ್ಕೆ ಉಂಡೆಗಳು ಎಷ್ಟೆಷ್ಟು ಬೇಕಷ್ಟು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಬಟರ್ ಪೇಪರ್ ಅಥವಾ ಆಯಿಲ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಎಣ್ಣೆನ ಸವರ್ಕೊಂಡು ನೀಟಾಗಿ ತೆಳುವಾಗಿ ನಾವು ತಟ್ಕೊಬೇಕಾಗುತ್ತೆ. ಈ ಥರ ಫ್ರೆಂಡ್ಸ್ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಬೇಕಾಗುತ್ತೆ. ನೋಡಿ ಎಣ್ಣೆ ಕಾದಿದೆ. ನಾನು ತಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. ನೋಡಿ ನೀಟಾಗಿ ಮೇಲೆ ಬರುತ್ತೆ. ಸ್ವಲ್ಪ ಉರಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ತಿರ್ಸ್ಕೊಬೇಕಾಗತ್ತೆ. ಫ್ರೆಂಡ್ಸ್ ನೀಟಾಗಿ ನೋಡಿ ಮೇಲೆ ಬರುತ್ತೆ. ದಿಢೀರಾಗಿ ನಾವು ರವೆನಲ್ಲಿ ಒಂದು ಕಜ್ಜಾಯ ಮಾಡ್ಕೊಬೋದು. ಹಬ್ಬಕ್ಕೆಲ್ಲ ನೈವೇದ್ಯಕ್ಕೆ ಇಡೋದಕ್ಕೆ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು
ಕೆಂಪಗೆ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಪೂರಿ ಥರ ಉಬ್ಬು ಬರುತ್ತೆ. ಫ್ರೆಂಡ್ಸ್ ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ಒಂದು ಪ್ಲೇಟಿಗೆ ಸೇರಿಸ್ಕೊಂಬೋಣ. ರೆಡಿ ಆಗಿದೆ ರವೆ ಕಜ್ಜಾಯ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲನೂ ಸುಟ್ಕೊತೀನಿ. ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ. ಒಂದು ಕಪ್ಪಲ್ಲಿ ರವೆನಲ್ಲಿ ನೋಡಿ ಒಂದು 6-7 ಆಗಿದೆ. ತಟ್ಟೆಗಿಡಕ್ಕೆ ಚೆನ್ನಾಗಿರುತ್ತೆ, ಬಿಸಿ ಇದೆ. ನೀವು ಬೇಕು ಅಂದರೆ ಸ್ವಲ್ಪ ನೀವು ಇನ್ನೂ ಕ್ರಿಸ್ಪಿಯಾಗಿ ನೀವು ಮಾಡ್ಕೊಬೋದು. ಕೆಲವರಿಗೆ ಸ್ವಲ್ಪ ಕ್ರಿಸ್ಪಿ ಇರುತ್ತೆ, ಕೆಲವರಿಗೆ ಸಾಫ್ಟ್ ಬೇಕು. ಅದರಿಂದ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದಿಢೀರಾಗಿ ಮಾಡ್ಕೊಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ವರಮಹಾಲಕ್ಷ್ಮಿ ಟೈಮ್ ಇಲ್ಲ ಅಂದಾಗ ಈ ಥರ ಕಜ್ಜಾಯ ಮಾಡ್ಕೊಳ್ಳಿ. ಥ್ಯಾಂಕ್ ಯು.